ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕರ್ನಾಟಕ SSLC ಹಬ್. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ನ್ಯೂ ಅಕಾಡೆಮಿಕ್ ಇಯರ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಅಂದ್ಕೊಳ್ತೀನಿ. ಇವತ್ತು ನಾವು ಸೈನ್ಸ್ದು ಫಸ್ಟ್ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಕಲಿಯೋಣ ಬನ್ನಿ. ಫಸ್ಟ್ ಈಗ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ರಿಯಾಕ್ಷನ್. ರಿಯಾಕ್ಷನಲ್ಲಿ 2 ಟೈಪ್ಸ್ ಇದೆ, ಫಿಸಿಕಲ್ ಮತ್ತು ಕೆಮಿಕಲ್. ಫಿಸಿಕಲ್ ರಿಯಾಕ್ಷನಲ್ಲಿ ಫಾರ್ಮೇಷನ್ ಆಫ್ ನ್ಯೂ ಸಬ್ಸ್ಟೆನ್ಸಸ್ ಆಗಲ್ಲ, ನೋ ಫಾರ್ಮೇಷನ್. ಆದರೆ ಕೆಮಿಕಲ್ ರಿಯಾಕ್ಷನ್ನಲ್ಲಿ ಫಾರ್ಮೇಷನ್ ಆಫ್ ನ್ಯೂ ಸಬ್ಸ್ಟೆನ್ಸಸ್ ಆಗುತ್ತೆ. ಇದು ಈ ಫಿಸಿಕಲ್ ಮತ್ತು ಕೆಮಿಕಲ್ ರಿಯಾಕ್ಷನ್ಸ್ನ ಡಿಫ್ರೆನ್ಸ್ ಆಗಿರುತ್ತೆ. ನೆಕ್ಸ್ಟ್ ನಾವು ವರ್ಡ್ ಈಕ್ವೇಷನ್ಸ್ ಹೇಗೆ ಬರೆಯೋದು ಎಂದು ಕಲಿಯೋಣ. ವರ್ಡ್ ಈಕ್ವೇಷನ್ಸ್, ಇದಕ್ಕೆ ಎಕ್ಸಾಂಪಲ್ ತಗೊಳ್ಳೋಣ. ವೆನ್ ಮೆಗ್ನೀಷಿಯಮ್ ರಿಬ್ಬನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಇಟ್ ಗಿವ್ಸ್ ಮೆಗ್ನೀಷಿಯಮ್ ಆಕ್ಸೈಡ್. ನಾವು ವರ್ಡ್ ಈಕ್ವೇಷನ್ಸ್ನ ಹೀಗೆ ಬರಿಬೇಕು. ನೆಕ್ಸ್ಟ್ ನಾವು ಯಾವ್ಯಾವ ಚೇಂಜಸ್ ಕೆಮಿಕಲ್ ರಿಯಾಕ್ಷನ್ಸ್ ಆಗುವಾಗ ಯಾವ್ಯಾವ ಚೇಂಜಸ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಒಂದು ಚೇಂಜ್ ಇನ್ ಸ್ಟೇಟ್. ಸ್ಟೇಟ್ಸಲ್ಲಿ 3 ಇದೆಯಲ್ಲ, ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸ್. ಆ ಸ್ಟೇಟ್ಸಲ್ಲಿ ಚೇಂಜ್ ಆದರೆ ಕೆಮಿಕಲ್ ರಿಯಾಕ್ಷನ್ಸ್ ಆಗಿದೆ ಅಂತ. ನೆಕ್ಸ್ಟ್ ಬಂದು ಚೇಂಜ್ ಇನ್ ಕಲರ್. ಕಲರ್ ಚೇಂಜ್ ಆದರೆ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ. ನೆಕ್ಸ್ಟ್ ಎವಲ್ಯೂಷನ್ ಆಫ್ ಗ್ಯಾಸ್. ಗ್ಯಾಸ್ ಬಂದು ರಿಲೀಸ್ ಆದರೆ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ. ನೆಕ್ಸ್ಟ್ ಚೇಂಜ್ ಇನ್ ಟೆಂಪರೇಚರ್. ಟೆಂಪರೇಚರ್ ರೈಸ್ ಆದರೆ ಆರ್ ಲೋ ಆದರೆ ರಿಯಾಕ್ಷನ್ ಆಗಿದೆ ಅಂತ. ನೆಕ್ಸ್ಟ್ ಬಂದು ಟೈಪ್ಸ್ ನೋಡೋಣ. ಕೆಮಿಕಲ್ ರಿಯಾಕ್ಷನ್ದು ಟೈಪ್ಸ್. ಫಸ್ಟ್ ಒನ್ ಕಾಂಬಿನೇಷನ್ ರಿಯಾಕ್ಷನ್. Next one decomposition reaction. Next displacement reaction. Next double displacement reaction. ಈ ಥರ 4 ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಇದೆ. ಕಾಂಬಿನೇಷನ್, ಡಿಕಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್. ಈಗ ನಾವು ಫಸ್ಟ್ ಒನ್ ಕಾಂಬಿನೇಷನ್ ರಿಯಾಕ್ಷನ್ ನೋಡೋಣ. ಕಾಂಬಿನೇಷನ್ ರಿಯಾಕ್ಷನ್. ಕಾಂಬಿನೇಷನ್ ರಿಯಾಕ್ಷನ್ದು ಎಕ್ಸಾಂಪಲ್ ರಿಯಾಕ್ಷನ್ ಬಂದು ಕ್ಯಾಲ್ಶಿಯಂ ಆಕ್ಸೈಡ್ CaO. ಇದು ಬಂದು ಕ್ಯಾಲ್ಶಿಯಂ ಆಕ್ಸೈಡ್. ಇದನ್ನು ಕ್ವಿಕ್ ಲೈಮ್ ಅಂತಲೂ ಹೇಳ್ತಾರೆ. ಕ್ವಿಕ್ ಲೈಮ್. ಇದು ಕ್ಯಾಲ್ಶಿಯಂ ಆಕ್ಸೈಡ್ CO ಅಂದರೆ ಪ್ಲಸ್ ವಾಟರ್ H2O ಗಿವ್ಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್. ಇದನ್ನು ಸ್ಲೇಕ್ಡ್ ಲೈಮ್ ಅಂತ ಕರೀತಾರೆ. ಪ್ಲಸ್ ಹೀಟ್. ಇದು ಕಾಂಬಿನೇಷನ್ ರಿಯಾಕ್ಷನ್ದು ಎಕ್ಸಾಂಪಲ್ ರಿಯಾಕ್ಷನ್ ಆಗಿದೆ. ಇನ್ನೊಂದು ರಿಯಾಕ್ಷನ್, ಎಕ್ಸಾಂಪಲ್ ರಿಯಾಕ್ಷನ್ ಹೇಳಬೇಕಂದ್ರೆ ಬರ್ನಿಂಗ್ ಆಫ್ ಕೋಲ್. ಕಾರ್ಬನ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್. ಇದು ಈಸಿಯೆಸ್ಟ್ ರಿಯಾಕ್ಷನ್ ಆಗಿದೆ. ಇದು ಕಾಂಬಿನೇಷನ್ ರಿಯಾಕ್ಷನ್ದು ಇನ್ನೊಂದು ಎಕ್ಸಾಂಪಲ್ ಆಗಿದೆ. ಈಗ ನಾನು 2 ಎಕ್ಸಾಂಪಲ್ ಹೇಳಿದೆ ಕಾಂಬಿನೇಷನ್ ರಿಯಾಕ್ಷನ್ಗೆ. ಇದನ್ನ ಎಕ್ಸಾಮಲ್ಲಿ ಹೇಗೆ ನೆನಪಿಟ್ಕೊಳ್ಳೋದು ಮತ್ತು ಡೆಫಿನೇಷನ್ ಹೆಂಗೆ ಬರೆಯೋದು ಅಂತ ಈಗ ಹೇಳ್ತೀನಿ. ಈಗ ಕಾಂಬಿನೇಷನ್ ರಿಯಾಕ್ಷನ್ ಆಗ ಅಂದರೆ 2 ರಿಯಾಕ್ಟೆಂಟ್ಸ್ ಕಂಬೈನ್ ಆಗಿ ಸಿಂಗಲ್ ಪ್ರಾಡಕ್ಟ್ ಕೊಟ್ಟರೆ ಅದು ಕಾಂಬಿನೇಷನ್ ರಿಯಾಕ್ಷನ್. ಇದು ಒಂದು ರಿಯಾಕ್ಟೆಂಟ್, ಇದು ಒಂದು ರಿಯಾಕ್ಟೆಂಟ್, ಆದರೆ ಸಿಂಗಲ್ ಪ್ರಾಡಕ್ಟ್. ಇದು ಹೀಟ್, ಇದು ಪ್ರಾಡಕ್ಟ್ ಅಲ್ಲ, ಇದು ಹೀಟ್.
ಇದು ಸಿಂಗಲ್ ಪ್ರಾಡಕ್ಟ್ ಕೊಟ್ಟೆ, ಅದು ಕಾಂಬಿನೇಷನ್ ರಿಯಾಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಎಕ್ಸಾಂಪಲಲ್ಲಿ ನೋಡಿ, ಒಂದು ರಿಯಾಕ್ಟೆಂಟ್ ಇನ್ನೊಂದು ರಿಯಾಕ್ಟೆಂಟ್ ಜೊತೆ ಕಂಬೈನ್ ಆಗಿದೆ, ಈಗ ಸಿಂಗಲ್ ಪ್ರಾಡಕ್ಟ್ ಸಿಕ್ಕಿದೆ ನಮಗೆ. ಇದು ಕಾಂಬಿನೇಷನ್ ರಿಯಾಕ್ಷನ್. ಇದು ಕಾಂಬಿನೇಷನ್ ರಿಯಾಕ್ಷನ್ದು ಡೆಫಿನೇಷನ್ ಇಲ್ಲಿ ಬರಿತೀನಿ. ಸಿಂಗಲ್ ಪ್ರಾಡಕ್ಟ್ is formed from two or more reactants. ಇಲ್ಲಿ 2 ರಿಯಾಕ್ಟೆಂಟ್ಸೇ ಇರಬೇಕು ಅಂತಿಲ್ಲ, 3, 4 ಎಷ್ಟಾರು ಇರ್ಬೋದು. ಅದು ನಿಮಗೆ ಸಿಂಗಲ್ ಪ್ರಾಡಕ್ಟ್ ಸಿಕ್ಕಿದ್ರೆ ಅದು ಕಾಂಬಿನೇಷನ್ ರಿಯಾಕ್ಷನ್ ಅಂತ. ನೆಕ್ಸ್ಟ್ ಡಿಕಂಪೋಸಿಷನ್ ರಿಯಾಕ್ಷನ್. ನಾನು ಕಾಂಬಿನೇಷನ್ ರಿಯಾಕ್ಷನ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಹಾಗೆ ನಾನು ಫಸ್ಟ್ ಎಕ್ಸಾಂಪಲ್ ಬರ್ಕೋತೀನಿ. ಅದಾದಮೇಲೆ ನಾನು ನಿಮಗೆ ಡೆಫಿನೇಷನ್ ಅರ್ಥ ಆಗೋಕ್ಕೆ ಈಸಿ ಆಗುತ್ತೆ. 2FeSO4 ferrous sulfate heat Fe2O3 plus SO2 plus SO3. ಇದು ಫೆರಸ್ ಸಲ್ಫೇಟ್. ಇದು ಫೆರಸ್ ಸಲ್ಫೇಟ್ ಮತ್ತು ಇದು ಫೆರಿಕ್ ಆಕ್ಸೈಡ್. ಡಿಕಂಪೋಸಿಷನ್ ರಿಯಾಕ್ಷನ್ ಅಂದರೆ ಒಂದು ಹೀಟಲ್ಲಿ ರಿಯಾಕ್ಟ್ ಆದಾಗ 2 ಆರ್ ಮೋರ್ ದೆನ್ 2 ಪ್ರಾಡಕ್ಟ್ಸ್ ಬರುತ್ತೆ. ಇದಕ್ಕೆ ನಾನೀಗ ಡೆಫಿನೇಷನ್ ಹೇಳ್ತೀನಿ ಡಿಕಂಪೋಸಿಷನ್ ರಿಯಾಕ್ಷನ್ಗೆ. ಒನ್ ಕಾಂಪೌಂಡ್ ಬ್ರೇಕ್ಸ್ ಡೌನ್ into 2 or more products in the presence of heat is called decomposition reaction. ಈ ಡೆಫಿನೇಷನ್ ಬಂದು ಬರೆದ್ರೆ ಸಾಕು. ನೆಕ್ಸ್ಟ್ ಈ ಡಿಕಂಪೋಸಿಷನ್ ರಿಯಾಕ್ಷನಲ್ಲೇ ಇನ್ನೊಂದಿದೆ, ಅದು ಥರ್ಮಲ್ ಡಿಕಂಪೋಸಿಷನ್. ಥರ್ಮಲ್ ಡಿಕಂಪೋಸಿಷನ್ ಅಂದರೆ ಏನಿಲ್ಲ, ಈ ಡಿಕಂಪೋಸಿಷನ್ ರಿಯಾಕ್ಷನ್ ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್ ಆಗುತ್ತಲ್ಲ, ಅದೇ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳೋದು ಅಷ್ಟೇ, ತುಂಬ ಈಸಿ. ಇದಕ್ಕೆ ಎಕ್ಸಾಂಪಲ್ CaCO3, ಲೈಮ್ಸ್ಟೋನ್. ಇದೆಲ್ಲ ನೀವು ಕಲೀಲೇಬೇಕು. ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್ ಗಿವ್ಸ್ CaO, ಕ್ವಿಕ್ ಲೈಮ್. ಈಗಾಗಲೇ ಕಾಂಬಿನೇಷನ್ ರಿಯಾಕ್ಷನಲ್ಲಿ ಇತ್ತಲ್ಲ, ಸೇಮ್ ಕ್ವಿಕ್ ಲೈಮ್ ಪ್ಲಸ್ CO2. ಇದು ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್, ಅದಕ್ಕೆ ಥರ್ಮಲ್ ಡಿಕಂಪೋಸಿಷನ್. ದ ಡಿಕಂಪೋಸಿಷನ್ ರಿಯಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್ ಇಸ್ ಕಾಲ್ಡ್ ಥರ್ಮಲ್ ಡಿಕಂಪೋಸಿಷನ್. ಅಷ್ಟೇ ಇದು. ನೆಕ್ಸ್ಟ್ ಟಾಪಿಕ್ ಬಂದು ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್. ಈ ಡಯಾಗ್ರಾಮ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ಸಲ್ಲಿ ಆಫನ್ನಾಗಿ ಕೇಳ್ತಾನೆ ಇರ್ತಾರೆ. ಫಸ್ಟ್ ಬಂದು ಒಂದು ಪ್ಲಾಸ್ಟಿಕ್ ಮಗ್ ತಗೋಬೇಕು. ಈ ಪ್ಲಾಸ್ಟಿಕ್ ಮಗ್ ಒಳಗಡೆ ಫಸ್ಟ್ ಬೇಸಲ್ಲಿ 2 ಹೋಲ್ಸ್ನ ಡ್ರಿಲ್ ಮಾಡಿಕೊಂಡು ಅಲ್ಲಿ ರಬ್ಬರ್ ಸ್ಟಾಪರ್ನ ಫಿಕ್ಸ್ ಮಾಡ್ಕೋಬೇಕು. ಅಲ್ಲಿಂದ ಅದನ್ನು 6 ವೋಲ್ಟ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ಕೋಬೇಕು. ಈ ಸೈಡು ಕ್ಯಾಥೋಡ್ ಮತ್ತು ಈ ಸೈಡ್ ಆ್ಯನೋಡ್. ಈ ವಯರ್ಗೆ ಒಂದು ಸ್ವಿಚ್ಚು ಕನೆಕ್ಟ್ ಆಗಿದೆ. ಇದು ರಬ್ಬರ್ ಸ್ಟಾಪರ್. ಆಮೇಲೆ ಈ ಪ್ಲಾಸ್ಟಿಕ್ ಮಗ್ಗಲ್ಲಿ ವಾಟರ್ ಫಿಲ್ ಮಾಡಿಕೊಂಡು 2 ಗ್ರಾಫೈಟ್ ರಾಡ್ನ ಫಿಕ್ಸ್ ಮಾಡ್ಕೋಬೇಕು ರಬ್ಬರ್ ಸ್ಟಾಪರ್ಗೆ. ನೆಕ್ಸ್ಟ್ ಬಂದು ಈ ಪ್ಲಾಸ್ಟಿಕ್ ಮಗ್ ಒಳಗಡೆ ನೀರು ಹಾಕ್ಕೊಂಡು ಟೆಸ್ಟ್ ಟ್ಯೂಬ್, 2 ಟೆಸ್ಟ್ ಟ್ಯೂಬಲ್ಲಿ ವಾಟರ್ ಫಿಲ್ ಮಾಡಿ ಇನ್ವರ್ಟ್ ಮಾಡಿ ಇದಕ್ಕೆ ಈ ರಬ್ಬರ್ ಸ್ಟಾಪರ್ ಮತ್ತು ಈ ರಬ್ಬರ್ ಸ್ಟಾಪರ್ಗೆ ಕನೆಕ್ಟ್ ಮಾಡ್ಕೋಬೇಕು. ಈ ವಾಟರ್ಗೆ ಫ್ಯೂ ಡ್ರಾಪ್ಸ್ ಆಫ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಹಾಕಬೇಕು ಪ್ಲಾಸ್ಟಿಕ್ ಮಗ್ಗಲ್ಲಿರೋ ವಾಟರ್ಗೆ. ಮತ್ತು ಇದು ಟೆಸ್ಟ್ ಟ್ಯೂಬ್, ಗ್ರಾಫೈಟ್ ರಾಡ್, ಆ್ಯನೋಡ್, ಕ್ಯಾಥೋಡ್ ಎಲ್ಲ ಆಯ್ತಲ್ಲ. ನೆಕ್ಸ್ಟ್ ಬಂದು ಈ ಗ್ರಾಫೈಟ್ ರಾಡ್ನ ಎಲೆಕ್ಟ್ರೋಡ್ ಅಂತಲೂ ಹೇಳ್ತಾರೆ. ಈ ಗ್ರಾಫೈಟ್ ರಾಡ್ನ ಎಲೆಕ್ಟ್ರೋಡ್ ಅಂತಲೂ ಹೇಳ್ತಾರೆ. ಈಗ ಎಕ್ಸ್ಪೆರಿಮೆಂಟ್ ನೋಡೋಣ.
ಇದನ್ನೆಲ್ಲ ಹಾಕಿ ಸ್ವಿಚ್ ಆನ್ ಮಾಡಬೇಕು. ಕರೆಂಟ್ನ ಸ್ವಿಚ್ ಆನ್ ಮಾಡಿ ಸ್ವಲ್ಪ ಹೊತ್ತು ಅನ್ಡಿಸ್ಟರ್ಬ್ಡ್ ಆಗಿ ಬಿಡಬೇಕು ಈ ಪ್ಲಾಸ್ಟಿಕ್ ಮಗ್ನ. ಸ್ವಲ್ಪ ಹೊತ್ತಾದಮೇಲೆ ಈ ಇನ್ವರ್ಟೆಡ್ ಟೆಸ್ಟ್ ಟ್ಯೂಬ್ಸ್ ಒಳಗಡೆ ಏರ್ ಬಬಲ್ಸ್ ಕ್ರಿಯೇಟ್ ಆಗಿರುತ್ತೆ. ಆಗ ಅದನ್ನು ಕರೆಂಟ್ನ ಆಫ್ ಮಾಡಿ ಟೆಸ್ಟ್ ಟ್ಯೂಬ್ಸ್ನ ಮೆತ್ತಗೆ ತೆಗಿಬೇಕು. ಈ ಎರಡನ್ನೂ ರಿಮೂವ್ ಮಾಡಬೇಕು. ಆಗ ಒಂದು ಬರ್ನಿಂಗ್ ಕ್ಯಾಂಡಲ್ ತೊಗೊಂಬಂದ್ಬಿಟ್ಟು ಇಲ್ಲಿ ಇಟ್ಟರೆ ಇಲ್ಲಿ ಆಕ್ಸಿಜನ್ ಪ್ರೆಸೆಂಟ್ ಇರುತ್ತೆ, ಸೊ ಬರ್ನಿಂಗ್ ಕ್ಯಾಂಡಲ್ ಆಫ್ ಆಗಲ್ಲ. ಆದರೆ ಇಲ್ಲಿ ಹೈಡ್ರೋಜನ್ ಬಂದಿರುತ್ತೆ, ಸೊ ಬರ್ನಿಂಗ್ ಕ್ಯಾಂಡಲ್ ಆಫ್ ಆಗಿಬಿಡುತ್ತೆ. ಅಷ್ಟೇ ಈ ಎಕ್ಸ್ಪೆರಿಮೆಂಟ್. ಆದರೆ ಈ ಡಯಾಗ್ರಾಮ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ಡಿಕಂಪೋಸಿಷನ್ ರಿಯಾಕ್ಷನ್ದೇ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಅದೇನೆಂದರೆ ವೈಟ್ ಸಿಲ್ವರ್ ಕ್ಲೋರೈಡ್ ಟರ್ನ್ಸ್ ಗ್ರೇ ಇನ್ ಸನ್ಲೈಟ್. ಇದೊಂದು ಸ್ಟೇಟ್ಮೆಂಟ್ ಇದೆ. ಈಗ ಇದ್ದದ್ದು ರಿಯಾಕ್ಷನ್ ನೋಡೋಣ. ಫಸ್ಟ್ ನಾನು ರಿಯಾಕ್ಷನ್ ಬರೆದ್ಬಿಟ್ಟು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಸೊ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ 2Ag ಪ್ಲಸ್ Cl2. AgCl ಅಂದರೆ ಸಿಲ್ವರ್ ಕ್ಲೋರೈಡ್. ಇದು ಸನ್ಲೈಟ್ ಜೊತೆ ರಿಯಾಕ್ಟ್ ಆದಾಗ Ag ಪ್ಲಸ್ Cl2 ಸಿಲ್ವರ್ ಪ್ಲಸ್ ಕ್ಲೋರೈಡ್ ಆಗಿ ಇದಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಸೇಮ್ ಡಿಕಂಪೋಸಿಷನ್ ರಿಯಾಕ್ಷನ್ದೇ ಎಕ್ಸಾಂಪಲ್ ಇದು. ಇದನ್ನೇ AgBr ಬ್ರೋಮೈಡಲ್ಲೂ ಸೇಮ್ ಇದೆ. 2AgBr ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಗಿವ್ಸ್ 2Ag ಪ್ಲಸ್ Br2. ಸೇಮ್ ಇದೆ. ಇದು ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳಿದೆ ಅಲ್ವಾ. ಇಲ್ಲಿ ಸಿಲ್ವರ್ ಕ್ಲೋರೈಡ್ ಬಂದು ಸಿಲ್ವರ್ ಆಗಿ ಮತ್ತು ಕ್ಲೋರೈಡ್ ಆಗಿ ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್ ಡಿಕಂಪೋಸ್ ಆಗ್ತಿರೋದಕ್ಕೆ ಇದು ಡಿಕಂಪೋಸಿಷನ್ ರಿಯಾಕ್ಷನ್. ಈ ರಿಯಾಕ್ಷನ್ಸು ಸ್ವಲ್ಪ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಬಂದರೂ ಬರ್ಬೋದು. ನೆಕ್ಸ್ಟ್ ಬಂದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನೋಡೋಣ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ನಾನು ಫಸ್ಟ್ ರಿಯಾಕ್ಷನ್ ಬರ್ಕೋತೀನಿ, ಅದಾದಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಗ ಈಸಿಯಾಗಿ ಅರ್ಥ ಆಗುತ್ತೆ. Fe ಪ್ಲಸ್ CuSO4 ಗಿವ್ಸ್ FeSO4 ಪ್ಲಸ್ Cu. ಇದು ಕಾಪರ್ ಸಲ್ಫೇಟ್. ಇದು ಐರನ್ ಸಲ್ಫೇಟ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನಿಲ್ಲ, ಈಗ ಐರನ್ ಪ್ಲಸ್ ಕಾಪರ್ ಸಲ್ಫೇಟ್ ನಾವು ಆ್ಯಡ್ ಮಾಡಿ ಅದನ್ನ ರಿಯಾಕ್ಷನ್ ಆದಾಗ ಅಲ್ಲಿ ಇದ್ರ ಜೊತೆ ಸೇರುತ್ತೆ, FeSO4 ಜೊತೆ ಸೇರುತ್ತೆ. ಇದು Cu ಸಪ್ರೇಟ್ ಆಗುತ್ತೆ. FeSO4 ಸೇರಿ Cu ಸಪ್ರೇಟ್ ಆಗಿದೆ. ಇದೇ ಡಿಸ್ಪ್ಲೇಸ್ಮೆಂಟ್. Cuನ ಡಿಸ್ಪ್ಲೇಸ್ ಮಾಡಿದೆ. ಇಲ್ಲಿ FeSO4 ಆಗಿ Cu ಆಚೆ ಬಂದಿದೆ. ಇದೇ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಿಸ್ಪ್ಲೇಸ್ ಆಗುತ್ತಲ್ಲ ಆ ರಿಯಾಕ್ಷನ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಈ ಥರ ಜ್ಞಾಪಕ ಇಟ್ಕೊಂಡ್ರೆ ಈಸಿ ಆಗುತ್ತೆ. ಇನ್ನೊಂದು ರಿಯಾಕ್ಷನ್ ನೋಡೋಣ. ಇದಕ್ಕೆ ಎಕ್ಸಾಂಪಲ್ ಜಿಂಕ್ ಪ್ಲಸ್ CuSO4 ಗಿವ್ಸ್ ZnSO4 ಪ್ಲಸ್ Cu. ಇದು ಕಾಪರ್ ಸಲ್ಫೇಟ್, ಇದು ಜಿಂಕ್ ಸಲ್ಫೇಟ್. ಇಲ್ಲಿ ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್ ರಿಯಾಕ್ಷನ್ ಆದಾಗ ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್, ಜಿಂಕ್ ಬಂದು ಕಾಪರ್ನ ಡಿಸ್ಪ್ಲೇಸ್ ಮಾಡಿದೆ ಅದು ರಿಯಾಕ್ಷನ್ ಆದಮೇಲೆ. ಸೊ ಇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಈ ಥರ ಡಿಸ್ಪ್ಲೇಸ್ ಆದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಜ್ಞಾಪಕ ಇಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಈಗ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ದು ಡೆಫಿನೇಷನ್ ನೋಡೋಣ. ಅ ಕೆಮಿಕಲ್ ರಿಯಾಕ್ಷನ್ in which more reacting element replace or displace less reacting element from its
compound is called displacement reaction. ಅಂದರೆ ಈ ರಿಯಾಕ್ಷನಲ್ಲಿ ಮೋರ್ ರಿಯಾಕ್ಟಿಂಗ್ ಎಲಿಮೆಂಟ್ ಲೆಸ್ ರಿಯಾಕ್ಟಿಂಗ್ ಎಲಿಮೆಂಟ್ನ ಡಿಸ್ಪ್ಲೇಸ್ ಮಾಡಿದೆ, ಅದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಅದನ್ನೇ ಡೆಫಿನೇಷನಲ್ಲಿ ಇದೆ ಇಲ್ಲಿ ಅಷ್ಟೇ. ನೆಕ್ಸ್ಟ್ ಬಂದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಈಗ ಫಸ್ಟ್ ರಿಯಾಕ್ಷನ್ ಬರ್ಕೋತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. Na2SO4 ಪ್ಲಸ್ BaCl2 gives BaSO4 ಪ್ಲಸ್ 2NaCl. ಇದು ಸೋಡಿಯಂ ಸಲ್ಫೇಟ್. ಸೋಡಿಯಂ ಸಲ್ಫೇಟ್. ಇದು ಬೇರಿಯಂ ಕ್ಲೋರೈಡ್. ಬೇರಿಯಂ ಕ್ಲೋರೈಡ್. ಇದು ಬೇರಿಯಂ ಸಲ್ಫೇಟ್. ಇದು ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್. ಇದು ಏನಿಲ್ಲ, ಇಲ್ಲೇ ನೇಮಲ್ಲೇ ಇದೆ ನೋಡಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ. ಡಿಸ್ಪ್ಲೇಸ್ಮೆಂಟೇ ಡಬಲ್ 2 ಟೈಮ್ಸ್ ಆಗುತ್ತೆ. ಡಿಸ್ಪ್ಲೇಸ್ಮೆಂಟ್ 2 ಟೈಮ್ಸ್ ಆದರೆ ಅದೇ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಈಗ ನೋಡಿ, Na2SO4 ಇದೆ ಅಲ್ವಾ, ಇಲ್ಲಿ ಸೋಡಿಯಂ ಸಲ್ಫೇಟ್ ಇದೆ, ಪ್ಲಸ್ BaCl2 ಬೇರಿಯಂ ಕ್ಲೋರೈಡ್ ಇದೆ. ಇದೆರಡು ರಿಯಾಕ್ಟ್ ಆದಮೇಲೆ ಈಗ Na2 Baನ ಇಲ್ಲಿ ರಿಪ್ಲೇಸ್ ಮಾಡಿದೆ. ನೋಡಿ, BaSO4 Na2 ಹೊಟ್ಟೋಯ್ತು. ಈಗ BaSO4 ಬಂತಾ. ನೆಕ್ಸ್ಟ್ ಇನ್ನು ಮಿಕ್ಕಿರೋದು ಯಾವುದು, Na ಮತ್ತು Cl 2 Na2Cl2 ಅಂತಿದೆ. ಸೊ ಅದನ್ನ ಒಟ್ಟಿಗೆ 2NaCl ಅಂತ ಬರ್ಕೊಂಡಿದ್ದೀವಿ. ಈ ಥರ ಡಿಸ್ಪ್ಲೇಸ್ಮೆಂಟ್ 2 ಟೈಮ್ಸ್ ಆಗಿದೆ. ಇಲ್ಲಿ Baನ ರಿಪ್ಲೇಸ್ ಮಾಡ್ತಾ Ba ರಿಪ್ಲೇಸ್ ಮಾಡಿದೆ, ತಿರ್ಗಾ ಇಲ್ಲಿ Bana ರಿಪ್ಲೇಸ್ ಆಗಿದೆ. ಇದೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಈಗ ಇದಕ್ಕೆ ಡೆಫಿನೇಷನ್ ನೋಡೋಣ. A chemical reaction in which there is an exchange of ions between the reactants is called double displacement reaction. Double displacement reaction. A chemical reaction in which there is exchange of ions. ಈಗ Na2Ba exchange ಆಯ್ತಾ ಇಲ್ಲಿ, ಅದಕ್ಕೆ exchange of ions between the reactants is called double displacement reaction. ಡಿಸ್ಪ್ಲೇಸ್ಮೆಂಟ್ 2 ಟೈಮ್ಸ್ ಆದರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ನ್ಯಾಪ್ ಇಟ್ಕೊಂಡ್ರೆ ಸಾಕು. ಪ್ಲಸ್ ಈ ಡೆಫಿನೇಷನ್ ಕಲಿಬೇಕು ನೀವು. ನೆಕ್ಸ್ಟ್ ಬಂದು ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ನೋಡೋಣ. ಫಸ್ಟ್ ಆಕ್ಸಿಡೇಷನ್ ನೋಡೋಣ. ಆಕ್ಸಿಡೇಷನ್ ಫಸ್ಟ್ ನಾನು ರಿಯಾಕ್ಷನ್ ಬರ್ಕೊಂಡು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. 2Cu ಪ್ಲಸ್ O2 ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್ ಗಿವ್ಸ್ 2CuO. ಈಗ ಕಾಪರ್ ಜೊತೆ ಆಕ್ಸಿಜನ್ನ ಆ್ಯಡ್ ಮಾಡಿದಾಗ ಇಲ್ಲಿ ಕಾಪರ್ ಆಕ್ಸೈಡ್ ಫಾರ್ಮ್ ಆಗಿದೆ. ಇದು ಕಾಪರ್ ಆಕ್ಸೈಡ್. ಇದೇನಿಲ್ಲ, ಇಲ್ಲಿ ಆಕ್ಸಿಜನ್ ಆ್ಯಡ್ ಮಾಡಿದ್ದೀವಲ್ಲ, ಆಕ್ಸಿಜನ್ ಆ್ಯಡ್ ಮಾಡಿ ಈ ಪ್ರಾಡಕ್ಟಲ್ಲಿ ನಮಗೆ ಆಕ್ಸಿಜನ್ ಜೊತೆನೇ ಇದು ಕಾಂಪೌಂಡ್ ಸಿಗ್ತದೆ. ಈಗ ಕಾಂಪೌಂಡ್ ಹೆಸರು ಕಾಪರ್ ಆಕ್ಸೈಡ್ ಅಂತ ಬಂತಲ್ಲ, ಇಲ್ಲಿ ಆಕ್ಸಿಜನ್ ಇದೆ ಅಲ್ವಾ, ಸೊ ಇದನ್ನ ಆಕ್ಸಿಡೇಷನ್ ಅಂತ ಅಂತಾರೆ. ಈಗ ಆಕ್ಸಿಡೇಷನ್ದು ಡೆಫಿನೇಷನ್ ನೋಡೋಣ. If a substance gains oxygen during a reaction, it is said to be oxidation. ಈಗ ಇಲ್ಲಿ ಆಕ್ಸಿಜನ್ ಗೇನ್ ಆಯಿತಾ, ಇಲ್ಲಿ ಕಾಂಪೌಂಡಲ್ಲಿ ಕಾಪರ್ ಆಕ್ಸೈಡ್ ಬಂತಾ, ಸೊ ಇದು ಆಕ್ಸಿಡೇಷನ್ದು ರಿಯಾಕ್ಷನ್ ಆಗಿದೆ. ನೆಕ್ಸ್ಟ್ ರಿಡಕ್ಷನ್ ನೋಡೋಣ.
ರಿಡಕ್ಷನ್ಗೆ ಫಸ್ಟ್ ನಾನು ರಿಯಾಕ್ಷನ್ ಬರ್ಕೋತೀನಿ. ಕಾಪರ್ ಆಕ್ಸೈಡ್ CuO plus H2 in the presence of heat gives Cu plus H2O. ಇಲ್ಲಿ ಅಲ್ಲಿ ಆಕ್ಸಿಡೇಷನ್ಗೆ ಆಕ್ಸಿಜನ್ ಆ್ಯಡ್ ಮಾಡ್ಕೋತೀವಿ, ಆದರೆ ಇಲ್ಲಿ ರಿಡಕ್ಷನಲ್ಲಿ ಹೈಡ್ರೋಜನ್. ಈಗ ಕಾಪರ್ ಆಕ್ಸೈಡ್ಗೆ ಹೈಡ್ರೋಜನ್ ಆ್ಯಡ್ ಮಾಡಿದಾಗ ಇಲ್ಲಿ ಇದು ಆಕ್ಸಿಜನ್ ಬಂದು H2 ಜೊತೆ ಸೇರಿಕೊಂಡು ವಾಟರ್ ಆಯಿತು, ಕಾಪರ್ ಸಪ್ರೇಟ್ ಆಯಿತು. ಇಲ್ಲಿ ಹೈಡ್ರೋಜನ್ ಬಂದಿತ್ತಲ್ಲ, ಇಲ್ಲಿ ನಮಗೆ ಕಾಂಪೌಂಡಲ್ಲಿ ಹೈಡ್ರೋಜನ್ ಬಂತಾ, ಅದು ಒಂದು ಕಾಂಪೌಂಡಾಗಿ ಸೇರಿ ಬಂದಿದಲ್ಲ. ಸೊ ಇದು ರಿಡಕ್ಷನ್ಗೆ ಇದಕ್ಕೆ ನಾವು ಡೆಫಿನೇಷನ್ ನೋಡೋಣ. ಇಫ್ ಅ ಸಬ್ಸ್ಟೆನ್ಸ್ loses oxygen during a reaction, it is said to be reduction. ಅಂದರೆ ನಾನೇ ಹೇಳ್ಕೊಟ್ಟಿದ್ದು ನಿಮಗೆ ಜ್ಞಾಪಕ ಇಟ್ಕೊಳ್ಳೋಕ್ಕೆ, ಆಕ್ಸಿಡೇಷನ್ ಅಂದರೆ ಆಕ್ಸಿಜನ್, ರಿಡಕ್ಷನ್ ಅಂದರೆ ಹೈಡ್ರೋಜನ್ ಅಂತ ನೀವು ಜ್ಞಾಪಕ ಇಟ್ಕೊಳ್ಳೋಕ್ಕೆ. ಆದರೆ ಡೆಫಿನೇಷನ್ ಪ್ರಕಾರ ನೋಡಬೇಕಂದ್ರೆ ಇಲ್ಲಿ ಕಾಪರ್ ಲೂಸ್ ಆಗಿದೆ, ಇಲ್ಲಿ ಕಾಪರ್ ಸಪ್ರೇಟ್ ಆಯಿತಾ, ಕಾಪರ್ ಆಕ್ಸೈಡಿಂದ ಕಾಪರ್ ಆಗಿದೆ, ಆಕ್ಸಿಜನ್ ಬಿಟ್ಟೋಯ್ತು, ಕಾಪರ್ನ ಬಿಟ್ಟೋಯ್ತು. ಸೊ ಇಲ್ಲಿ ಲೂಸ್ ಆಯಿತು ಆಕ್ಸಿಜನ್, ಸೊ ಇದನ್ನ ರಿಡಕ್ಷನ್ ಪ್ರಾಸೆಸ್ ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಜ್ಞಾಪಕ ಇಟ್ಕೊಳ್ಳೋಕ್ಕೆ ಹೈಡ್ರೋಜನ್ ಅಂತಲೇ ಜ್ಞಾಪಕ ಇಟ್ಕೋಬೋದು. ಅಂದರೆ ಡೆಫಿನೇಷನ್ ಕೇಳಿದ್ರೆ ಈ ಸ್ಟೇಟ್ಮೆಂಟ್ ಬರೆದ್ರೆ ಸಾಕು. ನೆಕ್ಸ್ಟ್ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ನೋಡೋಣ. ರೆಡಾಕ್ಸ್ ರಿಯಾಕ್ಷನ್, ಇದ್ರದ್ದು ಫಸ್ಟ್ ನಾನು ರಿಯಾಕ್ಷನ್ ಬರ್ಕೋತೀನಿ. ಕಾಪರ್ ಆಕ್ಸೈಡ್ CuO plus H2 in the presence of heat gives Cu plus H2O. ಈಗ ಇದರಲ್ಲಿ ನೋಡಿ ನೀವು, ಕಾಪರ್ ಆಕ್ಸೈಡಿಂದ ಕಾಪರ್ ಆಯಿತಾ, ಇಲ್ಲೇನಾಗಿದೆ ಆಕ್ಸಿಜನ್ ಬಿಟ್ಟೋಯ್ತು, ಸೊ ಇದು ರಿಡಕ್ಷನ್ ಆಯಿತಾ. ನೆಕ್ಸ್ಟು ಇಲ್ಲಿ H2 ಇದೆ, ಆದರೆ ಇಲ್ಲಿ H2O ಇದೆ, ಆಕ್ಸಿಜನ್ ಗೇನ್ ಆಗಿದೆ, ಸೊ ಇದು ಆಕ್ಸಿಡೇಷನ್. ಈ ರಿಯಾಕ್ಷನ್ ರೆಡಾಕ್ಸ್ ರಿಯಾಕ್ಷನ್ ಅಂದರೆ ಏನಿಲ್ಲ, ಎ ರಿಯಾಕ್ಷನ್ ಇನ್ ವಿಚ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ಆ ರಿಯಾಕ್ಷನಲ್ಲಿ ಆಕ್ಸಿಡೇಷನು ಆಗ್ತಿರುತ್ತೆ, ರಿಡಕ್ಷನ್ನು ಆಗ್ತಿರುತ್ತೆ, ಇದೆರಡು ಒಟ್ಟಿಗೆ ಆಗ್ತಿರುತ್ತಲ್ಲ, ಅದನ್ನೇ ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳೋದು. ತುಂಬ ಈಸಿ, ಅದೇ ತುಂಬ ಇಂಪಾರ್ಟೆಂಟ್. ರೆಡಾಕ್ಸ್ ರಿಯಾಕ್ಷನ್ ಕೇಳ್ತಾರೆ ಎಕ್ಸಾಮ್ಸಲ್ಲಿ. ಈಗ ರೆಡಾಕ್ಸ್ ರಿಯಾಕ್ಷನ್ದು ಡೆಫಿನೇಷನ್ ನೋಡೋಣ. ಅ ರಿಯಾಕ್ಷನ್ in which one reactant gets oxidized while the other gets reduced is called redox reaction. ಅಂದರೆ ಈ ರಿಯಾಕ್ಷನಲ್ಲಿ ಆಕ್ಸಿಡೇಷನ್ ರಿಡಕ್ಷನ್ ಸೈಮಲ್ಟೇನಿಯಸ್ಲಿ ಆಗ್ತಾನೆ ಇರುತ್ತಲ್ವ, ಸೊ ಇದನ್ನು ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಅಂತಲೂ ಕರೀತಾರೆ. ಅದೇ ನಿಮಗೆ ಎಕ್ಸಾಮ್ಸಲ್ಲೆಲ್ಲ ಕೊಡೋದು ರೆಡಾಕ್ಸ್ ರಿಯಾಕ್ಷನ್ ಅಂತಲೇ. ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಅಷ್ಟು ಕೇಳಲ್ಲ, ಆದರೆ ರೆಡಾಕ್ಸ್ ರಿಯಾಕ್ಷನ್ ಕೇಳ್ತಾರೆ. ಆ ರಿಯಾಕ್ಷನ್ ಇನ್ ವಿಚ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ, ಇದನ್ನ ಕಲ್ತ್ಕೊಂಡ್ರೆ ನೀವು ಸಾಕು. ಈಗ ಲಾಸ್ಟ್ 2 ಟಾಪಿಕ್ಸ್ ನೋಡೋಣ. ನೆಕ್ಸ್ಟ್ ಟಾಪಿಕ್ ಬಂದು ಕೊರೋಷನ್. ಅಂದರೆ ಏನಿಲ್ಲ, ಈಗ ಫಾರ್ ಎಕ್ಸಾಂಪಲ್ ಮನೆಯಲ್ಲೇ ನೀವು ನೋಡಿರ್ತೀರಿ, ಈ ಅಯನ್ ಎಲ್ಲ ತುಕ್ಕಿಡುತ್ತೆ. ಈಗ ಅಯನ್ ಕಂಬಿಗಳಾಗಲಿ ಆ ಥರ ಅಯನ್ ರಾಡ್ಸ್ ಎಲ್ಲ ತುಕ್ಕಿಡಿಯುತ್ತೆ, ಅಂದರೆ ರಸ್ಟಿಂಗ್ ಪ್ರಾಸೆಸ್ ಆಗಿರುತ್ತೆ, ಅದನ್ನೇ ಕೊರೋಷನ್ ಅಂತ ಹೇಳೋದು. ಈಗ ಕೊರೋಷನ್ದು ಡೆಫಿನೇಷನ್ ನೋಡೋಣ. ವೆನ್ ಅ ಮೆಟಲ್ ಈಸ್ ಅಟ್ಯಾಕ್ಡ್ by substances around it such as moisture ಅಂದರೆ ನೀರಿನ ಅಂಶ,
acids, etc. This is called corrode. ಮತ್ತು ಈ ಪ್ರಾಸೆಸ್ನ ಕರೋಷನ್ ಅಂತ ಹೇಳ್ತೀವಿ. ಅಂದರೆ ಈ ಥರ ಅಯನ್ ಆಗಲಿ ಬೇರೆ, ಈಗ ಬೆಳ್ಳಿ ಎಲ್ಲ ಯೂಸ್ ಮಾಡ್ತಾನೆ ಇದ್ದರೆ ಸ್ವಲ್ಪ ಕಪ್ಪಗಾಗುತ್ತೆ, ಅದುವೇ ಕೊರೋಷನ್ದು ಒಂದು ಎಕ್ಸಾಂಪಲ್. ಮತ್ತು ವಾಟರ್ ಬಾಟಲ್ಸ್, ಒಬ್ಬರೊಬ್ಬರು ಈ ಕಾಪರ್ದು ವಾಟರ್ ಬಾಟಲ್ಸ್ನ ಯೂಸ್ ಮಾಡ್ತಾರೆ, ಅದುವೇ ಎಂಡಲಾಗಲಿ ಅಲ್ಲಿ ರೌಂಡಾಗಿ ಗ್ರೀನ್ ಕಲರ್ ಒಂದು ಕೋಟಿಂಗ್ ಬಂದಿರುತ್ತೆ, ಅದು ಕೊರೋಷನ್ಗೆ ಎಕ್ಸಾಂಪಲ್. ಈಗ ಎಕ್ಸಾಂಪಲ್ ಬರೆಯೋಣ. ಬ್ಲ್ಯಾಕ್ ಕೋಟಿಂಗ್ on silver and green coating on copper. ಇದನ್ನ ಎಕ್ಸಾಂಪಲ್ಸ್ ಕೊಟ್ಟು ಇಷ್ಟು ಬರೆದ್ರೆ ಕೊರೋಷನ್ಗೆ ಸಾಕು. ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಆದರೂ ನೀವು ಓದ್ಕೊಂಡಿರಿ. ನೆಕ್ಸ್ಟ್ ಬಂದು ರ್ಯಾನ್ಸಿಡಿಟಿ. ಈಗ ರ್ಯಾನ್ಸಿಡಿಟಿ ಅಂದರೆ ಏನಿಲ್ಲ, ಈಗ ನೀವು ಫಾರ್ ಎಕ್ಸಾಂಪಲ್ ಸ್ನ್ಯಾಕ್ಸಲ್ಲಿ ಬಿಸ್ಕೆಟ್ಸ್ ಆಗಲಿ ಚಿಪ್ಸ್ ಆಗಲಿ, ಈಗ ಚಿಪ್ಸ್ ಎಕ್ಸಾಂಪಲ್ ತಗೊಳ್ಳೋಣ. ಸಮ್ಟೈಮ್ಸ್ ಚಿಪ್ಸು ಎಕ್ಸ್ಪೈರಿ ಆಗಿರುತ್ತೆ ಅಂತ ಅಂದ್ಕೊಳ್ಳಿ, ಆಗ ಆ ಚಿಪ್ಸ್ ಓಪನ್ ಮಾಡಿದ ತಕ್ಷಣ ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ, ಕಂಠ ವಾಸನೆ ಅಂತ ಹೇಳ್ತೀವಿ, ಆ ಸ್ಮೆಲ್ ಬರುತ್ತೆ. ಮತ್ತು ಚಿಪ್ಸ್ ಆಗಲಿ ಆ ಟೇಸ್ಟ್ ತುಂಬ ಕೆಟ್ಟೋಗಿರುತ್ತೆ, ಟೇಸ್ಟ್ ಫುಲ್ ಚೆನ್ನಾಗೇ ಇರಲ್ಲ, ಆ ಥರ ಎಲ್ಲ ಆಗುತ್ತೆ. ಅದಕ್ಕೆ ಈಗ ಮ್ಯಾನುಫ್ಯಾಕ್ಚರರ್ಸ್ ಎಲ್ಲ ಏನು ಮಾಡ್ತಾರೆ, ಚಿಪ್ಸ್ ಬ್ಯಾಗ್ಸಲ್ಲಿ ನೈಟ್ರೋಜನ್ನ ಫಿಲ್ ಮಾಡ್ತಾರೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ. ಈ ರ್ಯಾನ್ಸಿಡಿಟಿ ಏನಕ್ಕಾಗೋದು, ಆ ಥರ ಕೆಟ್ಟ ವಾಸನೆ ಆಗಲಿ ಟೇಸ್ಟ್ ಆಗಲಿ ಏನಕ್ಕೆ ಬರೋದು ಅಂದರೆ, ಫ್ಯಾಟ್ ಇರುತ್ತಲ್ಲ, ಫ್ಯಾಟ್ ಮತ್ತು ಆಯಿಲ್ಸ್ ಇರುತ್ತಲ್ಲ ಆ ಚಿಪ್ಸಲ್ಲಿ ಹಾಕಿರೋದು, ಅದು ಆಕ್ಸಿಡೇಷನ್ ಆಗುತ್ತೆ. ಆ ಆಕ್ಸಿಡೇಷನ್ ಆದಾಗ ಈ ಥರ ರ್ಯಾನ್ಸಿಡ್ ಅಂತ ಒಂದು ಆಗುತ್ತೆ, ಇದಕ್ಕೆ ರ್ಯಾನ್ಸಿಡಿಟಿ ಅಂತ ಹೇಳೋದು. ಈ ಕಂಠ ವಾಸನೆ ಬರುತ್ತೆ, ಟೇಸ್ಟ್ ಕೆಟ್ಟೋಗುತ್ತೆ. ಇದೆಲ್ಲ ಆಗದೆ ಇರೋಕ್ಕೆ ನೈಟ್ರೋಜನ್ನ ಅವರು ಆ ಚಿಪ್ಸ್ ಬ್ಯಾಗ್ ಒಳಗಡೆ ಹಾಕಿರ್ತಾರೆ. ಈಗ ಅದು ರ್ಯಾನ್ಸಿಡಿಟಿದು ಡೆಫಿನೇಷನ್ ನೋಡೋಣ. ವೆನ್ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಆರ್ ಆಕ್ಸಿಡೈಸ್ಡ್ ದೇ ಬಿಕಮ್ rancid. This is called rancidity. ಇದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಈ ಥರ ರ್ಯಾನ್ಸಿಡ್ ಅಂದರೆ ಈ ಥರ ಕೆಟ್ಟ ವಾಸನೆ, ಕೆಟ್ಟ ಟೇಸ್ಟ್, ಫುಡ್ ಕೆಟ್ಟೋಗುತ್ತೆ. ಸಮ್ಟೈಮ್ಸ್ ಎಕ್ಸ್ಪೈರಿ ಆಗದೇ ಇದ್ದರೂ ಈ ಥರ ಎಲ್ಲ ಆಗುತ್ತೆ. ಈ ಥರ ಎಲ್ಲ ಅವಾಯ್ಡ್ ಮಾಡೋಕ್ಕೆ ಪ್ರಿವೆಂಟ್ ಮಾಡೋದು ಹೇಗೆ ಅಂದರೆ, ನಾವು ಸ್ನ್ಯಾಕ್ಸ್ನ, ಆ ಈಟಬಲ್ಸ್ನ ನಾವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿದ್ರೆ ರ್ಯಾನ್ಸಿಡಿಟಿ ಆಗಲ್ಲ. ಅಂದರೆ ಆ ಥರ ಆಕ್ಸಿಡೇಷನ್ ಪ್ರಾಸೆಸ್ ಆಗಲ್ಲ, ಸೊ ರ್ಯಾನ್ಸಿಡಿಟಿ ಆಗಲ್ಲ. ಆಗ ನಮ್ಮ ಫುಡ್ ಟೇಸ್ಟಾಗೂ ಇರುತ್ತೆ, ಸ್ಮೆಲ್ಲು ಕೆಟ್ಟೋಗಿರಲ್ಲ, ಚೆನ್ನಾಗಿರುತ್ತೆ. ಇದಿಷ್ಟಕ್ಕೆ ಈ ಚಾಪ್ಟರ್ದು ಇಂಪಾರ್ಟೆಂಟ್ ಟಾಪಿಕ್ಸ್, ಮೇಜರ್ ಟಾಪಿಕ್ಸ್ ಎಲ್ಲ ಕವರ್ ಮಾಡಿದ್ದೀನಿ. ನೀವು ಇಷ್ಟು ಓದ್ಕೊಂಡ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಇಷ್ಟು ಸಾಕು. ಇನ್ನು ಕೆಲವ್ರಿಗೆ MCQs ಆಗಲಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಲಿ, ಇದೆಲ್ಲ ಅಟೆಂಡ್ ಮಾಡಬೇಕು, ಟೆಕ್ಸ್ಟ್ ಬುಕ್ ಓದಬೇಕು ಅನ್ನೋರಿಗೆ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ಟೆಕ್ಸ್ಟ್ ಬುಕ್ ರೀಡಿಂಗ್ ನೋಡೋಣ. ಈ ನೋಟ್ಸ್ ಈ ವಿಡಿಯೋಲಿ ಹೇಳ್ಕೊಟ್ಟಿರೋ ಈ ನೋಟ್ಸ್ ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ಸ್ ಮಾಡಿ, ನಾನು ಈ PDF ಅಟ್ಯಾಚ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಬರೋ ವೀಡಿಯೋಸ್ ಎಲ್ಲ ನಿಮಗೆ ಅಪ್ಡೇಟ್ ಆಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.